6ನೇ ತರಗತಿ ಗಣಿತ ಗಣಿತದಲ್ಲಿ ವಿನ್ಯಾಸಗಳು ಅದರೊಳಗ ಸಂಖ್ಯಾ ಶ್ರೇಣಿಗಳಲ್ಲಿನ ಸಂಬಂಧಗಳು. ಕೆಲವೊಮ್ಮೆ ಸಂಖ್ಯಾ ಶ್ರೇಣಿಗಳು ಆಶ್ಚರ್ಯಕರ ರೀತಿಯಲ್ಲಿ ಪರಸ್ಪರ ಸಂಬಂಧ ಹೊಂದಿರಬಹುದು. ಉದಾಹರಣೆ ನೋಡ್ರಿ, ನಾವು ಬೆಸ ಸಂಖ್ಯೆಗಳನ್ನ ಕೂಡಲು ಪ್ರಾರಂಭಿಸಿದಾಗ, ಇದನ್ನ ನೀವಾಗ್ಲೇ 4, 5ನೇ ತರಗತಿಯಲ್ಲಿ ಓದಿರಿ. ಈಗ ಒಂದನ್ನ ಕೂಡಿಸಿದಾಗ ಅಂದ್ರೆ 1 = 1 ಬೆಸ ಸಂಖ್ಯೆ ಅಂತಂದ್ರ 1, 3, 5, 7, 9 ಅಂಡ್ ಸೊ ಆನ್ ಈ ತರ ಹೇಳ್ತೀವಲ್ಲ. ಈ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದಾಗ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ಅಂತ ಆಗ್ಬೇಕಾಗಿತ್ತು. ಇದು ಇರ್ಲಿ ನೋಡ್ರಿ, 1 1 1 + 3 1 + 3 ಅಂದ್ರ 4. 4ನ್ನ ಹೆಂಗ್ ಬರಿತೀವಿ ನಾವು? 4 = 2 × 2 ಅಂತ ಬರಿತೀವಿ. 2 ಸ್ಕ್ವೇರ್, 2ರ ವರ್ಗ ಅಂತ ಓದ್ತೀವಿ ಇದನ್ನ. ಇನ್ನ 1 + 3 ಅಂದ್ರ 4, 4 + 5 ಅಂದ್ರ 9. 9ನ್ನ ಹೆಂಗ್ ಬರಿತೀವಿ? 9 = 3 × 3 3 ಸ್ಕ್ವೇರ್ ಅಂದ್ರ 3ರ ವರ್ಗ. ಅದೇ ರೀತಿ 1 + 3 + 5 + 7 ಅಂತಂದ್ರ 16. 16 ಅಂತಂದ್ರ 4 × 4 4ರ ವರ್ಗ, 4ರ ವರ್ಗ ಅಂತ ಹೇಳ್ತೀವಿ ಇದಕ್ಕ. ಇದೇ ರೀತಿ 9ರವರೆಗೂ ಕೂಡಿಸಿದಾಗ 25 ಬರುತ್ತಾ. 11ರವರೆಗೂ ಕೂಡಿಸಿದಾಗ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ 11ರವರೆಗೂ ಕೂಡಿಸಿದಾಗ 36 ಬರುತ್ತೆ ಅಂಡ್ ಸೊ ಆನ್. ಇದು ನಿಜವಾಗಿಯೂ ಸುಂದರವಾದ ವಿನ್ಯಾಸ. ಹೌದು, ಅಂದ್ರೆ ಇವೆಲ್ಲ ಈಗ 25 ತಗೊಂಡಾಗ ಹೆಂಗ್ ಬರುತ್ತ? 5 × 5 = 5 ಸ್ಕ್ವೇರ್, 5ರ ವರ್ಗ. 36 ಅಂತಂದ್ರ 6 × 6 = 6 ಸ್ಕ್ವೇರ್, 6ರ ವರ್ಗ. 36 6 × 6 6ರ ವರ್ಗ ಅಂತ ಹೇಳ್ತೀವಿ ಅದಕ್ಕೆ. ನೆಕ್ಸ್ಟ್, ವರ್ಗ ಗ್ರೀಡ್ ನಲ್ಲಿ ಚುಕ್ಕಿಗಳನ್ನ ಬೆಸ ಸಂಖ್ಯೆಗಳ ಚುಕ್ಕಿಗಳಾಗಿ 1 3 5 7 ಅಂಡ್ ಸೊ ಆನ್ ಎಂದು ಹೇಗೆ ಪ್ರತ್ಯೇಕಿಸಬಹುದು? ಇಲ್ಲಿ ನೋಡ್ರಿ, 1 ಇನ್ 36 ಚುಕ್ಕಿಗಳದಾವು. 1 3 5 7 9 11 ಇವನ್ನೆಲ್ಲಾ ಕೂಡಿಸಿದಾಗ ನಮ್ಗ 36 ಬರುತ್ತ. ಇದನ್ನ ವರ್ಗ ಸಂಖ್ಯೆಯನ್ನ ಬೆಸ ಸಂಖ್ಯೆಗಳಾಗಿ ಬೇರ್ಪಡಿಸುವ ವಿಧಾನ ಅಲ್ಲಿ ವರ್ಗ ಸಂಖ್ಯೆಗಳಾಗಿ ಈ ಬೆಸ ಸಂಖ್ಯೆಗಳನ್ನ ನೋಡ್ರಿ, ಕ್ರಮಾನುಗತ 6 ಬೆಸ ಸಂಖ್ಯೆಗಳು ಕೂಡಿಸಿದಾಗ ನಮ್ಗೆ 6ರ ವರ್ಗ ಸಿಕ್ಕಿತ್ತು. 6 ಸ್ಕ್ವೇರ್ = 39. ಇಲ್ಲಿ ನೋಡ್ರಿ, 1 2 3 4 5 6 6 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ನಮ್ಗೆ 6ರ ವರ್ಗ ಸಿಕ್ಕೈತಿ. ಹೌದಾ? 36. ಇಂತಹ ಚಿತ್ರವನ್ನ ಯಾವುದೇ ಗಾತ್ರದ ವರ್ಗಕ್ಕೆ ಮಾಡಬಹುದಾಗಿದ್ದು, ಬೆಸ ಸಂಖ್ಯೆಗಳನ್ನ ಕೂಡುವುದರಿಂದ ವರ್ಗ ಸಂಖ್ಯೆಗಳು ಏಕೆ ದೊರೆಯುತ್ತವೆ ಎಂಬುದನ್ನು ಇದು ವಿವರಿಸುತ್ತದೆ. ಈ ತರ ಬೆಸ ಸಂಖ್ಯೆಗಳನ್ನ ಕೂಡಿಸುವುದರಿಂದ ವರ್ಗ ಸಂಖ್ಯೆಗಳು ಏಕೆ ದೊರೆಯುತ್ತಾ ಅನ್ನೋದನ್ನ ಇದು ಹೇಳುತ್ತಾ ಅಂತ ಹೇಳ್ತಾರ. ಇದೇ ರೀತಿಯ ಚಿತ್ರವನ್ನ ಬಿಡಿಸುವ ಮೂಲಕ ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಎಂದು ಹೇಳಬಲ್ಲಿರಾ ಅಂದ್ರ ಏನಂತಾರ ಅವರು? 1 2 3 4 5 6 7 8 9 10 ಹಿಂಗ 10 × 10 ತಗೊಂಡ್ ಮಾಡಿದಾಗ ನೋಡೋಂತಡಿ ಏನ್ ಬರುತ್ತೆ. 1 2 4 5 6 7 8 9 10 ಇಲ್ಲಿಗೆ ಆಗುತ್ತದ. ಅಂದ್ರೆ ದೊಡ್ಡದಾಗುತ್ತ. ನಾನು ಇನ್ನೊಂದು ಪೇಜ್ ತಗೊಂಡ್ ಮಾಡ್ಬೇಕಿದನೀಗ. ಹಂಗ ಈಗ ಸಂಖ್ಯೆಗಳನ್ನು ಕೂಡಿಸೋದ್ರಿಂದ 10 ಸಂಖ್ಯೆಗಳನ್ನು ಕೂಡಿಸೋದ್ರಿಂದ ಏನ್ ಬರುತ್ತೆ ನೋಡ್ಬಿಡೋಣ ಅಂದ್ರೆ ಗೊತ್ತಾಗತ್ತೆ. ಇದು ಮಾಡುವ ವಿಧಾನ ಇದೇ ರೀತಿ 10 × 10 ಚುಕ್ಕೆ ಹಾಕ್ರಿ. ಏನ್ ಬರುತ್ತ ನೋಡ್ರಿ, 1 3 5 7 9
11, 13, 15 ಎಷ್ಟಾಯ್ತು? 1, 2, 3, 4, 5, 6, 7, 8, 9, 10 ಸಂಖ್ಯೆಗಳಾದ್ವು ಈಗ. 1, 3, 4, 4, 5, 4, 5, 9, 9, 9, 7, 16, 16, 9, 16, 9, 25, 25, 1, 26, 26, 3, 29, 23, 29, 4, 34, 34, 7, 34, 7, 41, 41, 9, 50, 50ಕ್ಕೆ 0 ಕೆಲ ಬಂತು 5, 1, 2, 3, 4, 5, 5, 5, 10 ಎಷ್ಟು ಬರುತ್ತಾ? 100 ಬರುತ್ತಾ? ಅಂದ್ರ ಈ ಸಂಖ್ಯೆಗಳನ್ನೆಲ್ಲಾ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತಾ? 100 ಬರುತ್ತಾ? ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ 1, 5, 1, 3, 5, 7, 9, 11, 13, 15, 17, 19ರವರೆಗಿನ ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟು ಬರುತ್ತಾ? 100 ಬರುತ್ತಾ? ಅಂದ್ರೆ ಇದು ಎಷ್ಟರ ವರ್ಗ? 10ರ ವರ್ಗ. ಎಷ್ಟ್ ಚೆನ್ನಾಗೈತ್ ನೋಡ್ರಿ. ಇದು ಮುಗೀತು. ನೆಕ್ಸ್ಟ್, ಶ್ರೇಣಿಗಳ ನಡುವಿನ ಅಂತಹ ಸಂಬಂಧದ ಮತ್ತೊಂದು ಉದಾಹರಣೆ. ಈಗ ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡುವುದು. ಮುಂದಿನ ವಿನ್ಯಾಸವನ್ನ ನೋಡೋಣ. ಈಗ ನೋಡ್ರಿ, ಈಗ ಬೆಸ ಸಂಖ್ಯೆಗಳನ್ನು ಕೂಡುದು ನೋಡ್ಕೊಂಡ್ವಿ. ಇದು ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನ ಕೂಡುದು. 1 ಒಂದನ್ನು ಕೂಡಿಸಿದ್ರೆ 1 ಅಂದ್ರೆ ಜಸ್ಟ್ 1 ಬರ್ದಾರ. ನೆಕ್ಸ್ಟ್, ಮೇಲಿನ ಕೆಳಗೆ ಅಂದ್ರೆ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್. 1 + 2 ಅದಕ್ಕೆ ಸಣ್ಣ ಸಂಖ್ಯೆ ಅಂದ್ರೆ 1 ಇನ್ಕ್ರೀಸ್ ಹಾಕೋಂತ ಹೋತು ಮತ್ತೆ ಡಿಕ್ರೀಸ್ ಹಾಕೋಂತ ಬಂತು. ಎಷ್ಟು? 4. 1 + 2 + 3 3ರವರೆಗೆ ಬರುದ್ವಾ. ನೆಕ್ಸ್ಟ್ 2 + 1 ಅಂದ್ರೆ 9. ಏರ್ಸ್ಕೊಂತ ಹೋಗೋದು, ಇಳ್ಕೊಂತ ಬರೋದು. 1 + 2 + 3 + 4 +3 + 2 + 1 ಅಂದ್ರೆ 16. ಇದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ 4 ಐತಿಲ್ಲ, 4ರ ವರ್ಗ. ಇಲ್ಲಿ 3 ದೊಡ್ಡ ಸಂಖ್ಯೆ ಯಾವ್ದಿರುತ್ತ ಅದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದಿರುತ್ತ ಅದ್ರ ವರ್ಗ ಅಂತ. ಇಲ್ಲೇ 5 ಐತಿ, 25 ಅದ್ರ ವರ್ಗ 25. 6 ಐತಿ, ದೊಡ್ಡ ಸಂಖ್ಯೆ ಇಲ್ಲೇ ಯಾವ್ದೈತಿ? 6 ಐತಿ, 6ರ ವರ್ಗ. ಏರಿಸ್ಕೊಂತ ಬರುದ್ವಾ, ದೊಡ್ಡ ಸಂಖ್ಯೆಗೆ ನಿಲ್ಸಿದ್ವಿ, ಅದ್ರ ಕೆಳಗಿನ ಸಂಖ್ಯೆ ಬರ್ಕೊಂತ ಹೋದ್ವ್ಯಾ. ಹಿಂಗಿದ್ದಾಗ ಅಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿರುತ್ತ ಅದ್ರ ವರ್ಗ ಬರುತ್ತ ಅವನ್ನೆಲ್ಲಾ ಕೂಡಿಸಿದಾಗ. ಎಣಿಕೆ ಸಂಖ್ಯೆಗಳನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ವರ್ಗ ಸಂಖ್ಯೆಗಳನ್ನ ಪಡೆಯುವ ಮತ್ತೊಂದು ವಿಧಾನವನ್ನ ಇದು ತಿಳಿಸುತ್ತದೆ. ಹೌದು, ಈ ಒಂದು ಬೆಸ ಸಂಖ್ಯೆಯನ್ನ ಕೂಡಿಸುವುದು, ಇನ್ನೊಂದು ಎಣಿಕೆ ಸಂಖ್ಯೆಗಳನ್ನ ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿಸಿದಾಗ ವರ್ಗ ಸಂಖ್ಯೆಗಳನ್ನ ಪಡಿತೀವಿ ಅಂತ ಇದರಿಂದ ಗೊತ್ತಾಯ್ತು. ಈಗ ಲೆಕ್ಕಾಚಾರ ಮಾಡಿ ಅಂತ ಹೇಳಾರ. ನೀವು ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ, ಅಂದರೆ 1 + 2 + 1 1 + 2 + 3 + 2 + 1 and so on ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿ ಚಿತ್ರಾತ್ಮಕ ವಿವರಣೆಯನ್ನ ಕಂಡುಹಿಡಿಯಬಲ್ಲೆವು. ಪರಿಹಾರ ನೋಡ್ರಿ, 1ನೇದಕ್ಕ 1 1ಕ್ಕ 1 ಮುಗಿತಿದು. 2 ಅಂತ ತಗೊಂಡಾಗ ಅಂದ್ರ 1 1 1 1 ಐತಿ. ನೆಕ್ಸ್ಟ್ 2 1 2 ನೆಕ್ಸ್ಟ್ 1 ನೋಡ್ರಿ, 4ರ ವರ್ಗ. ನೆಕ್ಸ್ಟ್ 1 2 3 ನೆಕ್ಸ್ಟ್ 2 ನೆಕ್ಸ್ಟ್ 1 ಇದು 9ರ ವರ್ಗ. ಅಂದ್ರ
ಮೂರರ ವರ್ಗ. ಇದೇ ರೀತಿ ಇನ್ನೊಂದು ಹಾಕಿದ್ರ 1 2 3 1 2 3 4 ಹಾಕ್ರಿ. ಕೆಳಗೆ ಇಳಿಸ್ಕೊಂತ ಹಂಗ ಕಡಿಮೆ ಮಾಡ್ಕೊಂತ ಬರೋದು ನೋಡ್ರಿ ಈ ತರ. ಇದು 16 ಅಂತ ತೋರಿಸುತ್ತೆ. ಇದೇ ರೀತಿ ಚಿತ್ರಾತ್ಮಕ ವಿವರಣೆಯನ್ನ ಕೊಡಬಹುದು. ಇದು ಪರಿಹಾರ. ಚಿತ್ರಾತ್ಮಕ ವಿವರಣೆಯನ್ನು ಕೊಟ್ಟೈತಿ. ಈಗ ನೀವು ರಚಿಸಿರುವ ಚಿತ್ರವನ್ನ ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ. 1 + 2 + 3 ಅಂಡ್ ಸೋ ಆನ್. 100 ನೋಡ್ರಿ 100 99 ಬೆಲೆ ಎಷ್ಟು ಎಂದು ನೀವು ನೋಡಬಲ್ಲಿರಾ? ಹೌದು, ನೋಡ್ಬಹುದು. ಏನಿಲ್ಲ, ಇಲ್ಲಿ 10 ಇಲ್ಲಿ 100 ಐತಿಲ್ಲ, 100ಅನ್ನ 2 ಸರಿ ಗುಣಾಕಾರ ಮಾಡಿದ್ರೆ ಏನ್ ಬರುತ್ತಾ ಅದು ಉತ್ತರ ಬಂದಿರುತ್ತೆ ಅಲ್ಲಿ. ಅಂದ್ರ ಈಗ ನೋಡಿದ್ವಲ್ಲ ಅಲ್ಲಿ ಉದಾಹರಣೆ, ಮುಂದಿನ ಉದಾಹರಣೆ ಒಳಗ ನೋಡಿವಿ. ಏನಂದ್ರ ಹಿಂಗ ಮೇಲಕ್ಕೆ ಮತ್ತು ಕೆಳಕ್ಕೆ ಕುಡಿಸ್ಕೊಂತ ಹೋದಾಗ ವರ್ಗ ಸಂಖ್ಯೆ ಸಿಕ್ಕಿರುತ್ತ. ಅಂದ್ರ ಅದ್ರೊಳಗೆ ದೊಡ್ಡ ಸಂಖ್ಯೆ ಯಾವ್ದಿರುತ್ತ ಅದ್ರ ವರ್ಗ ಸಿಕ್ಕಿರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ 100 ಐತಿ, 100ರ ವರ್ಗ. 100ರ ವರ್ಗ ಅಂದ್ರೆ 100ಅನ್ನ 2 ಸರಿ ಗುಣಾಕಾರ ಮಾಡಿದಾಗ, ಈಗ 10ರಿಂದ 100ರಿಂದ ಗುಣಾಕಾರ ಮಾಡೋದು ಹೆಂಗೈತಿ ಅಂತ ಗೊತ್ತು ನಿಮ್ಗ. ಈ ಎಡಗಡೆ ಸಂಖ್ಯೆ ಹೆಂಗೈತಿ ಹಂಗಿಟ್ಟು ಬಲಗಡೆಯಲ್ಲಿ ಎಷ್ಟು ಸೊನ್ನೆ ಅದಾವ ಅಷ್ಟು ಸೊನ್ನೆ ಕೊಟ್ಬಿಟ್ರೆ ಅದ ಉತ್ತರ ಬಂದಿರುತ್ತ. ಅಂದ್ರೆ ಇದು ಎಷ್ಟಾಯ್ತು? 10,000. 100ರ ವರ್ಗ 10,000 ಬರುತ್ತ. ನೆಕ್ಸ್ಟ್ ಮೂರನೇದು, ನೀವು ಎಲ್ಲಾ 1ರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ಇದು ಒಂದು ಕ್ವಶನ್ ಆಯ್ತು. ನೆಕ್ಸ್ಟ್, ನೀವು ಎಲ್ಲಾ 1ರ ಶ್ರೇಣಿಯನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಯಾವ ಶ್ರೇಣಿ ದೊರೆಯುತ್ತದೆ? ಪರಿಹಾರ. ನೀವು ಎಲ್ಲಾ 1ರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ, ನೋಡ್ರಿ 1ರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ 1 1 1 1 ಐತಂದ್ರ 1ರ ಶ್ರೇಣಿಯನ್ನ 1 1 1 1 ಹಿಂಗೈತಿ. ಏರಿಕೆ ಕ್ರಮದಲ್ಲಿ ಏನ್ ಮಾಡ್ಬೇಕು? ಇದಕ್ಕ ಏರಿಕೆ ಕ್ರಮದಲ್ಲಿ ಒಂದಕ್ಕ ಒಂದ್ ಹಂಗ ಇಡ್ತೀವಿ, 0 ಕೂಡಿಸ್ಕೊಂಡ್ವಿ ಅಂತ ಇಟ್ಕೋರಿ. ಇದೆಷ್ಟಾಯ್ತು? ಇದಕ್ಕೊಂದು ಕೂಡಿಸಿದ್ರಿ 2 3 4 5 6 ಅಂಡ್ ಸೋ ಆನ್. ಏನ್ ಬರುತ್ತೆ ನಮ್ಗ? ಎಣಿಕೆ ಸಂಖ್ಯೆಗಳು ದೊರೆಯುತ್ತವೆ. ಎಣಿಕೆ ಸಂಖ್ಯೆಗಳು ದೊರೆಯುತ್ತವೆ. ಎಣಿಕೆ ಸಂಖ್ಯೆಗಳು ದೊರೆಯುತ್ತವೆ. ಇದಾಯ್ತು. ನೆಕ್ಸ್ಟ್, ನೀವು ಎಲ್ಲಾ 1ರ ಶ್ರೇಣಿಯನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ, ನೋಡ್ರಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ 1 1 1 1 1 ಎಲ್ಲಾ 1ರ ಶ್ರೇಣಿಯನ್ನ, ನೋಡ್ರಿ ನೀವೆಲ್ಲಾ 1ರ ಎಲ್ಲ ಶ್ರೇಣಿಯನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಯಾವ ಶ್ರೇಣಿ ದೊರೆಯುತ್ತದೆ? ಆದ ಈಗ ಹೇಳಿದ್ರಲ್ಲ ಆಗ್ಲೇ, 1 1 + 2 + 1. ನೋಡ್ರಿ ಇದ 1ರ ಶ್ರೇಣಿ. ನೆಕ್ಸ್ಟ್ 1 + 2 + 3 + 2 + 1 ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸ್ತಾ ಇದ್ದೀನಿ. ಏನ್ ಸಿಕ್ತು? 1 4 9 ಅಂಡ್ ಸೋ ಆನ್. ಯಾವ್ದು ಸಿಗುತ್ತೋ ವರ್ಗ ಸಂಖ್ಯೆಗಳು ದೊರೆಯುತ್ತವೆ. ವರ್ಗ ಸಂಖ್ಯೆಗಳು ದೊರೆಯುತ್ತವೆ. ಇದು ಎ ಪಾರ್ಟ್, ಇದು ಬಿ ಪಾರ್ಟ್. ಅದ್ರೊಳಗೆ ಎ ಬಿ ಅಂತ ಸ್ಪ್ಲಿಟ್ ಮಾಡ್ಕೊಂಡಾಗ ಎ ಪಾರ್ಟ್ ಬಿ ಪಾರ್ಟ್ ಆನ್ಸರ್. 4ನೇದು ನೋಡಿ, ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು
ಆರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ? ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಎಣಿಕೆ ಸಂಖ್ಯೆಗಳು 1 2 3 4 5 6 7 8 ಅಂಡ್ ಸೊ ಆನ್. ಎಣಿಕೆಯ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು ಆರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ? ಇದಕ್ ಒಂದಕ್ಕ ಒಂದ್ ಕೂಡಿಸ್ಕೊಡ್ರಿ ಅಂತಂದ್ರ 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು, 8 ಆಯ್ತು, 9 ಆಗತ್ತಷ್ಟ. ಈ ಶ್ರೇಣಿಯನ್ನ ಪಡೆಯುವಿರಿ. ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನ ನೀಡಬಲ್ಲಿರಾ? ಏನು ಜಸ್ಟ್ ಚಿತ್ರಾತ್ಮಕ ವಿವರಣೆ. ಒಂದಕ್ಕೆ ಒಂದ್ ಕೂಡಿಸೈತಿ, ಇಲ್ಲೇ 3, ಇಲ್ಲೇ 4, 5 ಅಂದ್ರ 1 2 3 5, 2 3 5 4 5 ಅಂಡ್ ಸೊ ಆನ್. ಎಣಿಕೆಯ ಸಂಖ್ಯೆಗಳನ್ನ ಪಡಿತೀವಿ. ಎಣಿಕೆ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಎಣಿಕೆಯ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಇಲ್ಲೇನಿರಂಗಿಲ್ಲ ಅಂದ್ರ ಅವು 2ರಿಂದ ಪ್ರಾರಂಭವಾಗುತ್ತವೆ. ಅವು ಎಣಿಕೆ ಸಂಖ್ಯೆಗಳು 2ರಿಂದ ಪ್ರಾರಂಭವಾಗುತ್ತವೆ. ಇದು ಎಷ್ಟು? ನೆಕ್ಸ್ಟ್ 5ನೇದು ನೋಡ್ರಿ. ನೀವು ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ? ಅಂದರೆ 1 + 3, 3 + 6, 6 + 10, 10 + 15 ಅನ್ನ ತೆಗೆದುಕೊಳ್ಳಿ. ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ? ಏಕೆ? ನೀವು ಅದನ್ನ ಚಿತ್ರದೊಂದಿಗೆ ವಿವರಿಸಬಹುದೇ? ನೋಡ್ರಿ, 1 + 3 = 4. ಮೊದ್ಲು 1 ವರ್ಗ ಸಂಖ್ಯೆನ 1 ಇರ್ಲಿ. ಅಂದ್ರೆ 1 ತ್ರಿಕೋನೀಯ ಸಂಖ್ಯೆ ಅಂತ ತಗೊಂಡ್ರೆ 1 ಅಂತ ತಗೊಂಡ್ರಿಲ್ಲ, ಅದು ತ್ರಿಕೋನೀಯ ಸಂಖ್ಯೆ. ನಾವು ಇಲ್ಲಿ ಕೊಟ್ಟಿರೋದು 1ಲಿಂತ 1 + 3 ಅನ್ನು ಕೂಡಿಸಾರ 4 ಬಂತು. ನೆಕ್ಸ್ಟ್ 3 + 6 ಅಂದ್ರ 9. ನೆಕ್ಸ್ಟ್ 6 + 10 ಅಂದ್ರ 15. ನೆಕ್ಸ್ಟ್ 10 + 15 = 25. ಇದನ್ನ ಹೆಂಗ್ ಬರ್ತೀವಿ? 2 × 2 ಅಂದ್ರ 2². 3 × 3 ಅಂದ್ರ 3². ವರ್ಗ ಸಂಖ್ಯೆಗಳನ್ನು ಪಡೆಯಾಕುಂತೀವಿ. 16. 6 + 10 ಅಂದ್ರ 16. ಸಾರಿ, ಅಂದ್ರೆ 4 × 4 = 4². ಇದು 5 × 5 = 5². ಇದನ್ನ ಚಿತ್ರದ ಮೂಲಕ ಹೆಂಗ್ ವಿವರಣೆ ಮಾಡೋದು ಹೆಂಗ್ ನೋಡ್ರಿ. ಈ ಒಂದು 25 ನ ತಗೊಳ್ರಿ. 25 ಒಂದ ತಗೊಂಡ್ಬಿಡ್ತೀನಿ. 1 2 3 4 5. 25 ತಗೊಂಡು ಚಿತ್ರದ ಮೂಲಕ ವಿವರಿಸೋಣ. 25 ಹೆಂಗ್ ತೋರ್ಸ್ಯಾರ ಅವರು? 10 + 15 ಅಂತ ತೋರ್ಸ್ಯಾರ. ಈಗ ನೋಡ್ರಿ, 10 + 15 5. 3 1 3 6 10. ಇಲ್ಲಿ ನೋಡ್ರಿ, ಇಲ್ಲಿಂತ ಹಿಂಗ್ ತಗೊಂಡ್ಬಿಟ್ರೆ 10. ಈ ರೀತಿ ಗುರುತಿಸ್ಬೋದು. ಇದನ್ನ ಇದು 15 ಐತಿ, ಇದು 10 ಐತಿ. 10, ಇದು 15 ಚುಕ್ಕಿಗಳು. ಈ ರೀತಿ ಚಿತ್ರದೊಂದಿಗೆ ವಿವರಿಸಿ. ನೆಕ್ಸ್ಟ್, ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನ ಕೂಡಿದಾಗ ಏನಾಗುತ್ತದೆ? 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತದೆ? ಅಂದರೆ 1 + 2 1 + 2 + 4
1+2+4+8 ತೆಗೆದುಕೊಳ್ಳಿ. ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ, ಇದು ಏಕೆ ಹೀಗೆ ನೋಡ್ರಿ. ಈಗ ಅವರು ಒಂದನ್ನ ಸೇರಿಸ್ಬೇಕು, ಅದು ಹಂಗೈತಿ. ಅದಕ್ಕೆ 2ರ ಘಾತವನ್ನ ಸೇರ್ಸೋದು. 2ರ ಘಾತ 0 ಅಂತಂದ್ರ 1 ಗೊತ್ತಿರ್ಬೇಕಿದು. ನೆಕ್ಸ್ಟ್ 2ರ ಘಾತ 1 ಅಂದ್ರ 2ರ ಘಾತ 1 ಅಂತಂದ್ರ 2, ಇದು ಎಷ್ಟಾಯ್ತು 3 ಆಯ್ತು. ನೆಕ್ಸ್ಟ್ 1+2, 2 ಸ್ಕ್ವೇರ್ ಅಂತಂದ್ರ 4, ಇದು ಎಷ್ಟಾಯ್ತು 6. 1+2 3, 3+4 3 4 7. ನೆಕ್ಸ್ಟ್ 1+2+4+8 ಇದು ಎಷ್ಟಾಯ್ತು 7. 7+8 ಅಂದ್ರೆ 15. ಆ ನಂತರ ಏನ್ ಹೇಳಾರ, ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನ ಸೇರಿಸಿ, ಈ ಪ್ರತಿ ಸಂಖ್ಯೆಗೆ ಒಂದನ್ನ ಸೇರಿಸ್ರಿ ಅಂತ ಹೇಳ್ಯಾರ. ಈಗ ಅಂದ್ರ 1+1 = 2. ನೆಕ್ಸ್ಟ್ 3+1 ಅಂದ್ರ 4. 7+1 ಅಂದ್ರ 8. 15+1 ಅಂದ್ರ 16. ನೋಡ್ರಿ, 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16 ಅಂಡ್ ಸೊ ಆನ್. ಹಿಂಗ ಮುಂದುವರಿಯುತ್ತಿದ್ದು ನಮಗ್ ದೊರೆತ ಶ್ರೇಣಿ ಹೆಂಗೈತಿ 2 4. ದೊರೆತ ಶ್ರೇಣಿ ಹೆಂಗೈತಿ ನೋಡ್ರಿ 2 4 8 16 32 ಅಂಡ್ ಸೊ ಆನ್. ಇದು ದೊರೆಯುತ್ತ. ಇದು ಏಕೆ ಹೀಗೆ ಅಂತಂದ್ರೆ ಕೂಡಿಸಿವಲ್ಲ ಇಲ್ಲಿ ಒಂದನ್ನ. ಇವೆಲ್ಲ ಬೆಸ ಸಂಖ್ಯೆಗಳು ಬಂದವು. ಬೆಸ ಸಂಖ್ಯೆಗಳಿಗೆ ಒಂದನ್ನು ಕೂಡಿಸಿದಾಗ ಈ ಶ್ರೇಣಿ ಬರುತ್ತೆ. ನೆಕ್ಸ್ಟ್ 7ನೇದ್ದು, ನೀವು ತ್ರಿಕೋನೀಯ ಸಂಖ್ಯೆಗಳನ್ನ 6ರಿಂದ ಗುಣಿಸಿ. ತ್ರಿಕೋನೀಯ ಸಂಖ್ಯೆಗಳು ಏನ್ ಮಾಡ್ಬೇಕು, 6ರಿಂದ ಗುಣಿಸ್ಬೇಕು. ಅವುಗಳಿಗೆ ಒಂದನ್ನ ಕೂಡಿದಾಗ ಏನಾಗುತ್ತದೆ, ಯಾವ ಶ್ರೇಣಿಯನ್ನ ಪಡೆಯುವಿರಿ, ಅದನ್ನ ಚಿತ್ರದೊಂದಿಗೆ ವಿವರಿಸಬಲ್ಲಿರಾ? ಓಕೆ. ತ್ರಿಕೋನೀಯ ಸಂಖ್ಯೆಗಳು ಅಂದ್ರ ನಮ್ಗೆ ಗೊತ್ತೈತಿ ಯಾವ್ಯಾವು. 1 3 1 3 6 10 15 21 28 ಅಂಡ್ ಸೊ ಆನ್. ಇವು ತ್ರಿಕೋನೀಯ ಸಂಖ್ಯೆಗಳು. ಏನ್ ಹೇಳಾರ, ತ್ರಿಕೋನೀಯ ಸಂಖ್ಯೆಗಳನ್ನ 6ರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ನೋಡ್ರಿ 1 × 6 ಅಂದ್ರ 6 ಪ್ಲಸ್ ನೆಕ್ಸ್ಟ್ ಅದಕ್ಕೆ ಒಂದನ್ನು ಕೂಡಿಸ್ಬೇಕು. ಇದು ಮೊದ್ಲ ಇದನ್ನ ಮಾಡೋಣ. ನೆಕ್ಸ್ಟ್ 3 × 6 6 3 18. ನೆಕ್ಸ್ಟ್ ಅದಾದ ನಂತರ 6 × 6 6 6 36. ನೆಕ್ಸ್ಟ್ ಅದಾದ ನಂತರ 10 10 × 6 = 16 60. ನೆಕ್ಸ್ಟ್ 15 × 6 = 15 90. ಈಗ 6 + 1 ಅನ್ನು ಕೂಡಿಸ್ರಿ, ಏನ್ ಬಂತು 7 ಬಂತು. ನೆಕ್ಸ್ಟ್ 18 + 1 ಅನ್ನು ಕೂಡಿಸ್ರಿ = 19 ಬಂತು. ನೆಕ್ಸ್ಟ್ 36 + 1 ಅನ್ನು ಕೂಡಿಸ್ರಿ 37 ಬಂತು. 60 + 1 ಅನ್ನು ಕೂಡಿಸ್ರಿ 61 ಬಂತು. ನೆಕ್ಸ್ಟ್ 90 + 1 ಅನ್ನು ಕೂಡಿಸ್ರಿ 91 ಬಂತು. ಈಗ ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ ಅಂತ ಹೇಳ್ಯಾರ. ಇದು ಏನ್ ಬಂದೈತಿ ಈಗ, ಷಡ್ಭುಜಾಕೃತಿಯ ಶ್ರೇಣಿ. ಷಡ್ಭುಜ ಸಂಖ್ಯೆಗಳು, ಇವುಗಳಿಗೆ ಷಡ್ಭುಜ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಏನಾಗ್ತಿದ್ದು, ಷಡ್ಭುಜ ಸಂಖ್ಯೆಗಳನ್ನ ಪಡೆಯುತ್ತೇವೆ.
ಪಡೆಯುತ್ತೇವೆ. ಷಡ್ಭುಜ ಸಂಖ್ಯೆಗಳನ್ನ ಈಗಾಗಲೇ ನೋಡ್ಬಿಟ್ಟಿವಿ ನಾವು. ಅಂದ್ರ 1 2 3 ಇದ್ದಾಗ ಇಲ್ಲಿ ಏನ್ ಬರುತ್ತಾ 1 2 ಈ ಕಡೆ 2 ಈ ತರ. ನೆಕ್ಸ್ಟ್ 19 ಬೇಕಂತಂದ್ರ ಇಲ್ಲೇ ಬೇಸ್ ಲೈನ್ ಇಲ್ಲಿ ಮಧ್ಯದ ಲೈನ್ ಏನಿರುತ್ತಾ 5 ಚುಕ್ಕಿಗಳನ್ನು ಹೊಂದಿರುತ್ತ. ಆ ನಂತರ ಕಡಿಮೆ ಮಾಡ್ಕೋಂತ ಇಲ್ಲೇ 2 ಬಂದಿತ್ತಲ್ಲ ಅಲ್ಲಿ 3 ಬಂದಿರುತ್ತ. ಇವುಗಳನ್ನ ಎಣಿಸಿದಾಗ 19 ಇರ್ತಾವ ನೋಡ್ರಿ. 3 3 4 7 7 5 7 5 12 12 4 12 4 16 16 3 19. ಇದು 7 19 ಇವಕ್ಕ ಷಡ್ಭುಜ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನೆಲ್ಲ ಹಾಕಿದ್ರೆ ಇದೇ ತರ ಷಡ್ಭುಜ ಬರುತ್ತ. ನೆಕ್ಸ್ಟ್ 4 ಕೊನೆ ಲೈನ್ 4ಕ್ಕೆ ಇರುತ್ತ. ಇಲ್ಲಿ 5 ಐತಿ 7 ಬಂದಿರುತ್ತ. ಈ ಲೈನ್ 7 ಬಂದಿರುತ್ತ, 9 ಬರುತ್ತ, 11 ಬರುತ್ತ. ಇದೇ ರೀತಿ ಮುಂದುವರಿಯುತ್ತೆ. ಇವಕ್ಕೆ ಏನಂತಾರ ಷಡ್ಭುಜ ಸಂಖ್ಯೆಗಳು ಅಂತ ಕರೀತಾರ. ನಾ ಮಾಡೋದು ಹೆಂಗ ಅಂತ ತೋರಿಸ್ತೀನಿ. ಇಲ್ಲಿ 6ರಿಂದ ಗುಣಾಕಾರ ಅದಕ್ಕೆ ಒಂದನ್ನ ಕೂಡುವುದು. ನೆಕ್ಸ್ಟ್ ನೀವು ಷಡ್ಭುಜ ಸಂಖ್ಯೆಗಳನ್ನ ಈಗ ತೋರಿಸಿದ್ನಲ್ಲ ಅದೇ ಕೂಡಲು ಆರಂಭಿಸಿದಾಗ ಏನಾಗುತ್ತದೆ ಅಂದರೆ 1 1 ಪ್ಲಸ್ 1 ಪ್ಲಸ್ 7 ನೋಡ್ರಿ. 1 ಹಂಗ 1ಕ್ಕೆ 1 ಕೂಡಿಸಿದ್ರೆ 1 1 ಪ್ಲಸ್ 7 ಕೂಡಿಸಿದಾಗ 8 ಬರುತ್ತಾ. ನೆಕ್ಸ್ಟ್ 1 ಪ್ಲಸ್ 7 ಪ್ಲಸ್ 19 ಕೂಡಿಸ್ರಿ. ನೆಕ್ಸ್ಟ್ ಸಂಖ್ಯೆ 19 ಅಲ್ಲ, 1 ಪ್ಲಸ್ 7 1 ಪ್ಲಸ್ 7 ಅಂದ್ರೆ 8 8 ಪ್ಲಸ್ 19 8 ಪ್ಲಸ್ 19 ಕೂಡಿಸಿದಾಗ 27 ಆಗುತ್ತ. ನೆಕ್ಸ್ಟ್ ಅದೇ ರೀತಿ 1 ಪ್ಲಸ್ 7 ಪ್ಲಸ್ 19 ಪ್ಲಸ್ 37 ಕೂಡಿಸಿದಾಗ ಏನ್ ಬರುತ್ತಾ 64 ಬರುತ್ತಾ. ಹಿಂಗ ಕಂಟಿನ್ಯೂ ಆಗುತ್ತೆ. ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ ಅಂದ್ರೆ ಘನ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಘನ ಸಂಖ್ಯೆಗಳನ್ನ ಪಡೆಯುತ್ತೇವೆ ಕೂಡಿಸಿದಾಗ ಘನ ಸಂಖ್ಯೆಗಳನ್ನ ಪಡೆಯುತ್ತೇವೆ. ಘನದ ಚಿತ್ರವನ್ನ ಬಳಸಿಕೊಂಡು ನೀವು ಅದನ್ನ ವಿವರಿಸಬಲ್ಲಿರಾ. ನೋಡ್ರಿ 1 2 3 4 5 6 7 8 9 ಈ ರೀತಿ. ಕೋಷ್ಟಕ 1ರಲ್ಲಿನ ಶ್ರೇಣಿಗಳಲ್ಲಿ ಮತ್ತು ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನ ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನ ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ ಅಂತ ಇದೆ. ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನ ಹುಡುಕಿ ಅವು ಏಕೆ ಹೀಗೆ ಎಂಬುದನ್ನ ಚಿತ್ರದೊಂದಿಗೆ ಅಥವಾ ಬೇರೆ ರೀತಿಯಲ್ಲಿ ನೀವು ವಿವರಿಸಬಹುದೇ. ಈಗ ಅವ್ರು ಕೊಟ್ಟಬಿಟ್ರ ಎಲ್ಲಾ ಒಂದುಗಳು ಎಣಿಕೆ ಸಂಖ್ಯೆಗಳು, ಎಣಿಕೆ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು, ತ್ರಿಕೋನೀಯ ಸಂಖ್ಯೆಗಳು ಇವು. ನೆಕ್ಸ್ಟ್ ವರ್ಗ ಸಂಖ್ಯೆಗಳು. ಇವನ್ನಾಗ್ಲೇ ಎಕ್ಸ್ಪ್ಲೇನ್ ಮಾಡೈತೆ, ಅದಕ್ಕ ಸುಮ್ಮನೆ ಹಂಗ ಹೇಳ್ತಾ ಇದ್ದೀನಿ. ಇನ್ನು 1 8 27 64 125 216 ಇವು ಘನಗಳು. ಇವು ವಿರಹಾಂಕಗಳು ಅಂತ ಐತಿ. ವಿರಹಾಂಕಗಳು ಅಂದ್ರ ಫಿಬೋನಸಿ ಸಿರೀಸ್ ಅಂತ ಹೇಳ್ತಾರೆ. ಇದಕ್ಕ ಏನಂದ್ರ ಇವು ಸಂಖ್ಯೆ ಹೆಂಗಿರುತ್ತ 0 1 1 0 1 1 ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಿದ್ದು. ಅವರು ಡೈರೆಕ್ಟ್ ಕೊಟ್ರ ನೋಡ್ರಿ. 0ಕ್ಕ 1 ಕೂಡಿಸಿದ್ರ 1, 1ಕ್ಕೆ 1 ಕೂಡಿಸಿದ್ರ ನೆಕ್ಸ್ಟ್ 0ಕ್ಕ 1 ಕೂಡಿಸಿದ್ರ 1 ಬರುತ್ತಾ. ಈ 1ಕ್ಕೆ 1 ಕೂಡಿಸಿದ್ರ 2, ಈ 1ಕ್ಕ 2 ಕೂಡಿಸಿದ್ರ 3, ಈ 2ಕ್ಕ 3 ಕೂಡಿಸಿದ್ರ 5, ಈ 3ಕ್ಕ 5 ಕೂಡಿಸಿದ್ರ 8,
ಈ 5ಕ್ಕ 8 ಕೂಡಿಸಿದ್ರ 13, ಈ 8ಕ್ಕ 13 ಕೂಡಿಸಿದ್ರ 21, ಈ 21ಕ್ಕ 13 ಕೂಡಿಸಿದಾಗ 34 ಬರುತ್ತ. 34 ಇವನ್ ಹಿಂಗ ಕೂಡಿಸ್ಕೊಂತ ಹೋಗ್ಬೇಕು. ಇದಕ್ಕ ಫಿಬೋನಸಿ ಸೀರೀಸ್ ಅಂತ ಹೇಳ್ತಾರೆ. ಇದನ್ನೊಂದು ಹೇಳಿರ್ಲಿಲ್ಲ, ಅದಕ್ಕೆ ಹೇಳಿದೆ. ನೆಕ್ಸ್ಟ್ ಇವು ಗೊತ್ತಲ್ಲ, 1, 2, 8, 16, 32, 64 2ರ ಘಾತಗಳು, 1, 3, 9, 27, 81, 243, 729 3ರ ಘಾತಗಳು. ಇದನ್ನ ಆಲ್ರೆಡಿ ಮೊದಲನೇ ವಿಡಿಯೋದೊಳಗೆ ಹೇಳೀನಿ ನಾನು, ಮೊದಲನೇದು ಅಥವಾ 2ನೇ ವಿಡಿಯೋದೊಳಗೆ. ಇದು ವಿಡಿಯೋ ಸೀರೀಸ್ ಬರಾಕುಂತವು, ಒಂದಿಲ್ಲ ಒಂದು ವಿಡಿಯೋದೊಳಗೆ ಹೇಳೀನಿ. ವಿವರಣೆ ಅಂದ್ರ ಇದೆ, ಕರೆಕ್ಟ್ ವಿವರಣೆಯನ್ನ ಕೊಟ್ಟರ. ಮತ್ ನಮ್ದೇ ಆದ ವಿವರಣೆ ಏನಿಲ್ಲ. ಚಿತ್ರಾತ್ಮಕ ವಿವರಣೆ ಅಂದ್ರೂ ಡಾಟ್ ಅಷ್ಟು ಯಾವ ಸಂಖ್ಯೆ ಅದಾವೋ ಅಷ್ಟು ಡಾಟ್ ಇಟ್ಕೊಂಡು ಚಿತ್ರದ ಮೂಲಕ ತೋರಿಸಬಹುದು. ಇನ್ನು ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯೂಸ್ ಆಗೋ ತರ ಇದ್ರ ಇದನ್ನ ಶೇರ್ ಮಾಡಿ. ಧನ್ಯವಾದಗಳು.